ಓಂ ಶಾಂತಿ. ತಂದೆಯು ನಿಮಗೆ ಸಂಗಮ ಯುಗದಲ್ಲಿ ಯಾವ ಸ್ಮೃತಿಯನ್ನು ತರಿಸಿದ್ದಾರೆ ಅದನ್ನು ಸ್ಮರಣೆ ಮಾಡಿ, ಅದರಿಂದ ಸದಾ ಹರ್ಷಿತರಾಗಿರುತ್ತೀರಿ. ಸದಾ ಹಗುರವಾಗಿರಲು ಈ ಜನ್ಮದಲ್ಲಿ ಯಾವ ಯಾವ ಪಾಪಗಳಾಗಿಯೋ ಅವೆಲ್ಲವನ್ನು ಅವಿನಾಶಿ ಸರ್ಜನ್ ಮುಂದಿಡಿ. ಬಾಕಿ ಜನ್ಮ ಜನ್ಮಾಂತರದ ಪಾಪ ಯಾವುದು ತಲೆಯ ಮೇಲಿದೆ ಅದಕ್ಕಾಗಿ ನೆನಪಿನ ಯಾತ್ರೆಯಲ್ಲಿರಿ. ನೆನಪಿನಿಂದಲೇ ಪಾಪಗಳು ನಾಶವಾಗುತ್ತವೆ ಮತ್ತು ಖುಷಿ ಇರುತ್ತದೆ. ತಂದೆಯು ನೆನಪಿನಿಂದ ಆತ್ಮವು ಸತೋಪ್ರಧಾನವಾಗುತ್ತದೆ. ನಾವೇ ಸತ್ಯುಗದಿಂದ ಹಿಡಿದು 84 ಜನ್ಮಗಳನ್ನು ತೆಗೆದುಕೊಂಡೆವು, ಚಕ್ರವನ್ನು ಪೂರ್ಣ ಮಾಡಿದೆವು. ಈಗ ಇಡೀ ವೃಕ್ಷದ ಸ್ಮೃತಿಯು ನಿಮಗೆ ಬಂದಿದೆ. ವಿಜ್ಞಾನ ಭವನದ ಅರ್ಥವನ್ನು ತಿಳಿಸುತ್ತಾರೆ. ಜ್ಞಾನ ವಿಜ್ಞಾನವೆಂದರೆ ಜ್ಞಾನ ಮತ್ತು ಯೋಗವಾಗಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಾಗಿದೆ. ಹಳೆಯ ಸೃಷ್ಟಿಯಲ್ಲಿ ಪವಿತ್ರ ದೇವಿ ದೇವತೆಗಳು ಪಾದವನ್ನು ಇಡಲು ಸಾಧ್ಯವಿಲ್ಲ. ತಂದೆಯು ಬಂದು ನಿಮಗಾಗಿ ಹಳೆಯ ಪ್ರಪಂಚದ ವಿನಾಶ ಮಾಡಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ಈಗ ಯಾವುದೆಲ್ಲ ಮಾತುಗಳು ಸ್ಮೃತಿಗೆ ಬಂದಿದೆಯೋ ಅದನ್ನು ಸ್ಮರಣೆ ಮಾಡಬೇಕು. ಇದಕ್ಕೆ ತಂದೆಯು ಸುದರ್ಶನ ಚಕ್ರವೆಂದು ಹೇಳುತ್ತಾರೆ. ಪ್ರತಿಯೊಂದು ಆತ್ಮಕ್ಕೆ ತನ್ನದೇ ಆದ ಪಾತ್ರವು ಸಿಕ್ಕಿದೆ. ಅದರಲ್ಲಿನ ಪಾತ್ರವು ಅವಿನಾಶಿಯಾಗಿದೆ. ಇದರಲ್ಲಿ ಹೊಸ ಮಾತು ಸೇರ್ಪಡೆ ಆಗುವುದೂ ಇಲ್ಲ, ಇರುವುದಿಲ್ಲ. ಯಾವುದನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ಯಾರು ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಕೆಲವರು ಮುಕ್ತಿಯನ್ನು ಬಯಸುತ್ತಾರೆ. ಮುಕ್ತಿ ಬೇರೆ, ಮೋಕ್ಷ ಬೇರೆಯಾಗಿದೆ. ಇದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು. ತಂದೆಯು ಯಾವ ಸ್ಮೃತಿಯನ್ನು ತರಿಸಿದ್ದಾರೆ ಅದನ್ನು ಬೇರೆಯವರಿಗೂ ಸ್ಮೃತಿಯಲ್ಲಿ ತರಿಸಿ. ಆಗ ಶ್ರೇಷ್ಠ ಪದವಿ ಸಿಗುತ್ತದೆ. ಶ್ರೇಷ್ಠ ಪದವಿಗಾಗಿ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ವಾಸ್ತವದಲ್ಲಿ ಆತ್ಮವನ್ನು ಮೃತ್ಯು ಕಬಳಿಸುವುದಿಲ್ಲ. ಆತ್ಮವು ಯಾವುದೇ ಸಿಹಿಯಾದ ಪದಾರ್ಥವೇನು, ನಾಟಕದ ಅನುಸಾರ ಸಮಯವು ಬಂದಾಗ ಆತ್ಮವು ಹೊರಟು ಹೋಗುತ್ತದೆ. ಸ್ವದರ್ಶನ ಚಕ್ರಧಾರಿ ಮಕ್ಕಳೇ, ಈ ಅಲಂಕಾರಗಳು ನಿಮ್ಮದಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿದ್ದು ನೀವು ಕಮಲಪುಷ್ಪ ಸಮಾನರಾಗುತ್ತೀರಿ. ನಿಮ್ಮ ವಿನಃ ಬೆರೆಯ ಯಾರೂ ಆಗಲು ಸಾಧ್ಯವಿಲ್ಲ. ಮನ್ಮನಾಭವದ ಅರ್ಥವೇ ಆಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು. ಇದು ಮಹಾನ್ ಆತ್ಮಗಳಾಗಲು ಮಹಾಮಂತ್ರವಾಗಿದೆ. ಅವರೇನು ಮಹಾತ್ಮರಲ್ಲ. ನೀವು ಎಷ್ಟು ಸೈಲೆನ್ಸ್ನಲ್ಲಿರುತ್ತೀರೋ ಅಷ್ಟು ವಿನಾಶಕ್ಕಾಗಿ ಒಳ್ಳೆಯ ವಸ್ತುಗಳನ್ನು ತಯಾರು ಮಾಡುತ್ತಾರೆ. ದಿನ ಪ್ರತಿದಿನ ಆಧುನಿಕ ವಸ್ತುಗಳನ್ನು ಮಾಡುತ್ತಾರೆ. ಈಗ ದುಃಖದ ಪರ್ವತಗಳು ಬೀಳುವುದಿದೆ. ನೀವು ಮಕ್ಕಳು ಪುರುಷಾರ್ಥ ಮಾಡಬೇಕಾಗಿದೆ. ಇವು ಬೀಳುವುದಕ್ಕಿಂತ ಮೊದಲು ನೆನಪಿನ ಯಾತ್ರೆಯಿಂದ ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕು. ತಾವು ಸತ್ತರೆ ತಮ್ಮ ಪಾಲಿಗೆ ಜಗತ್ತು ಸತ್ತಂತೆ. ಈ ಹಣ ಸಂಪತ್ತು ಏನೂ ಇರುವುದಿಲ್ಲ. ನೀವಂತೂ ಹೆಚ್ಚು ನೆನಪಿನಲ್ಲಿರಬಹುದು, ಏಕೆಂದರೆ ಜಂಜಾಟವಿಲ್ಲ. ಬಹಳ ಒಳ್ಳೆಯ ವಾಯುಮಂಡಲವಿದೆ. ಈ ಸೃಷ್ಟಿ ಚಕ್ರವು ಪುನರಾವರ್ತನೆಯಾಗುತ್ತದೆ. ಯಾವಾಗ ಈ ಸ್ಮೃತಿಯ ನಶೆಯಲ್ಲಿರ್ತೀರೋ ಆಗ ಅನ್ಯರಿಗೂ ಆ ಖುಷಿಯಿಂದ ತಿಳಿಸುತ್ತೀರಿ. ಸ್ಮೃತಿಯಲ್ಲಿರುತ್ತಾ ನೀವು ಗೃಹಸ್ಥವನ್ನು ಸಂಭಾಲನೆ ಮಾಡಬೇಕಾಗಿದೆ. ನಾಟಕದ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ತಿಳಿದು ಸ್ಮೃತಿಯಲ್ಲಿಟ್ಟುಕೊಂಡು ಅನ್ಯರಿಗೂ ಸ್ಮೃತಿ ತರಿಸಬೇಕಾಗಿದೆ. ಜ್ಞಾನದ ಅಂಜನವನ್ನು ಕೊಟ್ಟು ಅಜ್ಞಾನ ಅಂಧಕಾರವನ್ನು ದೂರ ಮಾಡಬೇಕಾಗಿದೆ. ಬ್ರಹ್ಮ ತಂದೆಯ ಸಮಾನ ಅರ್ಪಣೆ ಆಗುವುದರಲ್ಲಿ ಸಂಪೂರ್ಣ ಅನುಸರಿಸಬೇಕು. ಶರೀರ ಸಹಿತವಾಗಿ ಎಲ್ಲವೂ ಸಮಾಪ್ತಿ ಆಗಲಿದೆ. ಅಂತಿಮ ಸಮಯದಲ್ಲಿ ಏನು ನೆನಪಿಗೆ ಬರಬಾರದು. ವಿಶೇಷತೆಯ ಸಂಸ್ಕಾರವನ್ನು ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡಿಕೊಂಡು ಸಾಧಾರಣತೆಯನ್ನು ಸಮಾಪ್ತಿ ಮಾಡುವಂತಹ ಮರುಜೀವ ಭವ. ಘನತೆ ಉಳ್ಳವರು ಯಾರೆಂದರೆ ಯಾರು ಸದಾ ಜ್ಞಾನರತ್ನಗಳ ಜೊತೆ ಆಡುತ್ತಿರುತ್ತಾರೆ ಹೊರತು ಕಳ್ಳುಗಳ ಜೊತೆ ಅಲ್ಲ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.